ಇಂದು ಭಾರತ ಆಸ್ಟ್ರೇಲಿಯಾ ವನಿತಾ ಏಕದಿನ ಪಂದ್ಯದ ಮೂಲಕ ಈ ವರ್ಷದ ಕ್ರಿಕೆಟ್ ಋತು ಆರಂಭವಾಗಲಿದ್ದು, ಇದು ಸರಣಿಯ ಮೂರನೇ ಹಾಗೂ ಅಂತಿಮ ಪಂದ್ಯವಾಗಿದೆ. ಮೊದಲೆರಡು ಮುಖಾಮುಖಿಗಳಲ್ಲಿ ಸೋಲನುಭವಿಸಿ ಸರಣಿ ಕಳೆದುಕೊಂಡಿರುವ ಹರ್ಮನ್ ಪ್ರೀತ್ ಕೌರ್ ಬಳಗಕ್ಕೆ ಇದು ಪ್ರತಿಷ್ಠೆಯ ಪಂದ್ಯ. ವರ್ಷಾರಂಭದಲ್ಲಿಯೇ ವೈಟ್ ವಾಶ್ ಅವಮಾನದಿಂದ ಪಾರಾಗಬೇಕಾದ ವಿಪರೀತ ಒತ್ತಡ ವನಿತಾ ತಂಡದ ಮೇಲಿದೆ. ಎರಡು ಟೆಸ್ಟ್ ಪಂದ್ಯಗಳಲ್ಲಿ ಐತಿಹಾಸಿಕ ಫಲಿತಾಂಶ ದಾಖಲಿಸಿದ ಭಾರತ ಏಕದಿನದಲ್ಲಿ ಹಳ್ಳಿ ತಪ್ಪಿದೆ. ಮೊದಲ ಪಂದ್ಯವನ್ನ 8 ವಿಕೆಟ್ಗಳಿಂದ, ದ್ವಿತೀಯ ಮುಖಾಮುಖಿಯನ್ನ ಕೇವಲ 3 ರನ್ಗಳಿಂದ ಸೋತು ಒತ್ತಡಕ್ಕೆ ಸಿಲುಕಿದ್ದು, ಅಂತಿಮ ಪಂದ್ಯವನ್ನಾದರೂ ಗೆದ್ದು ಪೂರ್ತಿ ಮುಖಭಂಗದಿಂದ ಪಾರಾಗಬೇಕಿದೆ ಭಾರತ ಮಹಿಳಾ ಕ್ರಿಕೆಟ್ ತಂಡ. ದ್ವಿತೀಯ ಪಂದ್ಯವನ್ನ ಗೆದ್ದು ಸರಣಿಯನ್ನ ಸಮಬಲಕ್ಕೆ ತರುವ ಅವಕಾಶವೊಂದು ಭಾರತದ ಮುಂದಿತ್ತು. ರಿಚಾ ಘೋಷ್ ಆಸೀಸ್ ದಾಳಿಗೆ ಸಡ್ಡು ಹೊಡೆದು ನಿಂತು ಗೆಲುವಿನ ಆಸೆಯನ್ನ ಚಿಗುರಿಸಿದರು. ಆದರೆ ಇವರಿಗೆ ಇನ್ನೊಂದು ತುದಿಯಲ್ಲಿ ಸಮರ್ಥ ಬೆಂಬಲ ಲಭಿಸದೆ ಹೋಯಿತು. ಮುಖ್ಯವಾಗಿ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಅವರ ಬ್ಯಾಟಿಂಗ್ ವೈಫಲ್ಯ ತಂಡಕ್ಕೆ ಮುಳುವಾಗ್ತಿದ್ದು, ಈ ಸರಣಿಯಲ್ಲಿ ಅವರು ಗಳಿಸಿದ್ದು 9 ಮತ್ತು 5 ರನ್ ಮಾತ್ರ. ಪ್ರಸಕ್ತ ಋತುವಿನಲ್ಲಿ ಎಲ್ಲಾ ಮಾದರಿಗಳ 8 ಇನ್ನಿಂಗ್ಸ್ಗಳಲ್ಲಿ ಕೌರ್ 2 ಅಂಕಿಯ ಗಡಿ ದಾಟಿದ್ದು 3 ರಲ್ಲಿ ಮಾತ್ರ. ಇಂಗ್ಲೆಂಡ್ ಎದುರಿನ ಟೆಸ್ಟ್ ಪಂದ್ಯದಲ್ಲಿ 49 ರನ್ ಹೊಡೆದದ್ದೇ ಅತ್ಯಧಿಕ ಗಳಿಕೆ. ಇನ್ನು ಆಸ್ಟ್ರೇಲಿಯಾ ವಿರುದ್ಧ ಏಕೈಕ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಹರ್ಮನ್ ಪ್ರೀತ್ ಕೌರ್ ಖಾತೆಯನ್ನು ತೆರೆಯಲಿಲ್ಲ. ದ್ವಿತೀಯ ಸರದಿಯಲ್ಲಿ ಬ್ಯಾಟಿಂಗ್ ಅವಕಾಶ ಸಿಗಲಿಲ್ಲ. ಟೆಸ್ಟ್ ಗೆಲುವು ಕಂಡಾಗ ತವರಿನ ಏಕದಿನ ಸರಣಿಯಲ್ಲೂ ಭಾರತ ಮೇಲುಗೈ ಸಾಧಿಸುತ್ತೆಂಬ ನಿರೀಕ್ಷೆ ದಟ್ಟವಾಗಿತ್ತು. ಆದ್ರೆ ಈಗ ಹುಸಿಯಾಗಿದೆ. ನೂತನ ಒನ್ ಡೌಟ್ ಆಟಗಾರ್ತಿ ರಿಚಾ ಘೋಷ್ ಆಕ್ರಮಣಕಾರಿ ಆಟದ ಮೂಲಕ ಅಗ್ರ ಕ್ರಮಾಂಕಕ್ಕೆ ಫೈರ್ ಪವರ್ ತುಂಬುತ್ತಿರುವುದು ಶುಭ ಸೂಚನೆ. ಆದರೆ ದ್ವಿತೀಯ ಪಂದ್ಯದಲ್ಲಿ ಕೊನೆಯಲ್ಲಿ ಎಸೆತಕ್ಕೊಂದು ರನ್ ಲೆಕ್ಕಾಚಾರವಿದ್ದು, ಅಮನ್ಜೋತ್ ಕೌರ್, ದೀಪ್ತಿ ಶರ್ಮಾ ಅವರಿಗೆ ಫಿನಿಶಿಂಗ್ ಸಾಧ್ಯವಾದಾಗ ಒಂದೊಂದು ವಿಪರ್ಯಾಸ. ಪೂಜಾ ವಸ್ತ್ರಾಕರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ದ್ವಿತೀಯಾರ್ಧದಲ್ಲಿ ಹೊರಗುಳಿದಿದ್ದ ಸ್ನೇಹಾ ರಾಣಾ ಚೇತರಿಸಿಕೊಂಡಿದ್ದು ಇಂದು ಲಭ್ಯರಾಗ್ತಾರೆ ಎಂಬುದಾಗಿ ಕೋಚ್ ಅಮಲ್ ಮಜುಮ್ದಾರ್ ಹೇಳಿದ್ದಾರೆ. ಭಾರತದ ಸೋಲಿಗೆ ಮತ್ತೊಂದು ಮುಖ್ಯ ಕಾರಣವೇನೆಂದರೆ ಕಳಪೆ ಫೀಲ್ಡಿಂಗ್. ದ್ವಿತೀಯ ಪಂದ್ಯದಲ್ಲಂತೂ 7 ಕ್ಯಾಚ್ಗಳನ್ನು ನೆಲಕ್ಕೆ ಕೆಡವಲಾಗಿತ್ತು. ಫೀಲ್ಡಿಂಗ್ ಸುಧಾರಣೆ ಆಗದ ಹೊರತು ಭಾರತದ ಮೇಲುಗೈ ನಿರೀಕ್ಷಿಸುವುದು ತಪ್ಪು. ಮುಂದಿನ ವರ್ಷ ಭಾರತ ಆತಿಥ್ಯದಲ್ಲೇ ಏಕದಿನ ವಿಶ್ವಕಪ್ ನಡೆಯುವುದರಿಂದ ವನಿತಾ ಪಡೆ ಈಗಿನಿಂದಲೇ ತನ್ನ ಸಮಸ್ಯೆಗಳನ್ನ ಒಂದೊಂದಾಗಿ ಬಗೆಹರಿಸಿಕೊಂಡು ಮುಂದಡಿ ಇಡಬೇಕಿದೆ. ಇದರಲ್ಲಿ ಫೀಲ್ಡಿಂಗ್ ವೈಫಲ್ಯ ಕೂಡ ಒಂದು. ಆಸ್ಟ್ರೇಲಿಯಾ ತನ್ನ ಸಾಮರ್ಥ್ಯಕ್ಕೆ ತಕ್ಕ ಪ್ರದರ್ಶನ ನೀಡುತ್ತಾ ಬಂದಿದೆ, ಹೀಗಾಗಿಯೇ ಇರಬೇಕು. 2007ರ ಫೆಬ್ರವರಿಯಿಂದ ಭಾರತದ ವಿರುದ್ಧ ಆಸೀಸ್ ಒಂದೇ ಒಂದು ಪಂದ್ಯದಲ್ಲಿ ಸೋಲು ಕಂಡಿಲ್ಲ. ಆಲಿ ಸಾಹಿಲಿ ಬಿಗ್ ಸ್ಕೋರ್ ದಾಖಲಿಸದೇ ಇರಬಹುದು, ಆದರೆ ಲಿಚ್ ಫೀಲ್ಡ್, ಪೆರಿ, ಮೋನಿ ಮೆಗ್ರಾತ್ ಅವರೆಲ್ಲ ಕ್ರೀಸ್ ಆಕ್ರಮಿಸಿಕೊಳ್ಳುವಲ್ಲಿ ಯಶಸ್ಸು ಕಂಡಿದ್ದಾರೆ. ಲಿಚ್ ಫೀಲ್ಡ್ ಮತ್ತು ಪೆರಿ 2 ಪಂದ್ಯಗಳಲ್ಲಿ ಅರ್ಧಶತಕ ಬಾರಿಸಿ ಭಾರತಕ್ಕೆ ಅಪಾಯಕಾರಿ ಗೋಚರಿಸಿದ್ದನ್ನು ಮರೆಯುವಂತಿಲ್ಲ. ಕಳೆದ ಅನೇಕ ವರ್ಷಗಳಿಂದ ಸ್ಥಿರವಾದ ಪ್ರದರ್ಶನ ನೀಡುತ್ತಾ ಬಂದಿರುವುದೇ ನಮ್ಮ ಯಶಸ್ಸಿಗೆ ಮುಖ್ಯ ಕಾರಣ. ಭಾರತ ಪ್ರವಾಸದಲ್ಲೂ ಇದನ್ನ ಕಾಯ್ದುಕೊಂಡಿದ್ದಾರೆ. ಏಕದಿನ ಸರಣಿಯನ್ನ ಕ್ಲೀನ್ ಸ್ವೀಪ್ ಆಗಿ ವಶಪಡಿಸಿಕೊಳ್ಳುವುದು ನಮ್ಮ ಗುರಿ ಎಂದು ಆನಾಬೆಲ್ ಸದರ್ಲ್ಯಾಂಡ್ ಹೇಳಿದ್ದಾರೆ. ಇನ್ನು ಪಂದ್ಯವು ಇಂದು 1:30ಕ್ಕೆ ಪ್ರಾರಂಭವಾಗಲಿದೆ.